ಹಾಗೆ ತಾವು ಇನ್ನೊಂದು ಮಾತಾಡಿದ್ರಿ ದಟ್ ಅಂದ್ರೆ ಒಂದು ಅಲಾರ್ಮಿಂಗ್ ಸಿಸ್ಟಮ್, ಒಂದು ಇಂಟಿಮೇಷನ್ ಸಿಸ್ಟಮ್ ಇವರ್ ಈಗಾಗಲೇ ಬಹುಶಃ ಅದು ಸಿಂಗಾಪುರ್ ಮತ್ತೊಂದು ಎಲ್ಲ ಕಡೆ ಇದೆ. ಬಹುಶಃ BWSS ನಾವು ಇದರಲ್ಲಿ ಒಂದು ಸ್ಮಾರ್ಟ್ ವಾಟರ್ ಸಿಸ್ಟಮ್ಗೆ ಹೋಗೋದಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ. ಬಹುಶಃ ಬಂದಾಗ ಆಟೋಮೆಟಿಕಲಿ ಒಂದು ನಮ್ಮ ನಮ್ಮ ಸಿಸ್ಟಮ್ ಜೊತೆ ಕನೆಕ್ಟ್ ಆದಾಗ ಒಂದು ಟ್ರಿಗರ್ ರೀಚ್ ಆಗುತ್ತೆ. ಅವ್ರ ನಂಬರ್ ನಮ್ಗೆ ಒಂದು SMS ಬರುತ್ತೆ, ಇವಾಗ ಕನ್ಸ್ಯೂಮ್ಡ್ ಮೋರ್ ಅಂಡ್ ಯುವರ್ ವಾಟರ್ ಬಿಲ್ ವಿಲ್ ಸಬ್ಸ್ಟಾನ್ಷಿಯಲಿ ಗೋ ಬಿಹೈಂಡ್ ಅಂತ. ಸೊ ಹಾಗಾಗಿ ಆಮೇಲೆ ನಮ್ಮಲ್ಲಿ ಅಂದ್ರೆ ಅದರಿಂದ ನಾವು ಸ್ಲ್ಯಾಬ್ ಸಿಸ್ಟಮ್ ಟಾರಿಫ್ ಅನ್ನ ಇಟ್ಟಿದ್ದೀವಿ. ಅಂದ್ರೆ ಇಂಡೈರೆಕ್ಟ್ಲಿ ಜನಗಳಿಗೆ ಕಂಪಲ್ ಲೈಕ್ ಆರ್ಟ್ ಸ್ಟವ್ ಎಫೆಕ್ಟ್ ತರ ಮುಟ್ಟಿದ್ರೆ ಒಂದು ಲೆವೆಲ್ ಗಿಂತ ಜಾಸ್ತಿ ನೀವು ಕನ್ಸ್ಯೂಮ್ ಮಾಡಿದ್ರೆ ಅದು ಡಬಲ್ ಟ್ರಿಬಲ್ ಆಗುತ್ತೆ ಅನ್ನೋ ತರ ಇಂಥದ್ದು ಸುಮಾರು ಚೇಂಜಸ್ BWSB ಈಗಾಗಲೇ ತಂದಿದೆ, ತರ್ತಾನೆ ಇದೆ. ಥ್ಯಾಂಕ್ ಯು ಮೇಡಮ್ ನಿಮ್ಮ ಇನ್ಪುಟ್ಗೋಸ್ಕರ. ಸ್ಪೀಕರ್ ಶ್ರೀಮತಿ ವೀಣಾ ಅಚ್ಯುತ್ ಅವರು ಸೈಂಟಿಸ್ಟ್ ಆಗಿ ರಿಟೈರ್ಡ್ ಆಗಿದ್ದಾರೆ ಸೆಂಟ್ರಲ್ ಗ್ರೌಂಡ್ ವಾಟರ್ ಬೋರ್ಡ್ ನಲ್ಲಿ, ಮಿನಿಸ್ಟ್ರಿ ಆಫ್ ಜಲಶಕ್ತಿ ನಲ್ಲಿ. ಆಸ್ ಎ ಜಿಯೋಫಿಸಿಸ್ಟ್ ಅವರೊಂದು 35 ವರ್ಷ ಸರ್ವಿಸ್ ಮಾಡಿದ್ದಾರೆ. ಅದರಲ್ಲಿ ಜಿಯೋಫಿಸಿಕಲ್ ಸರ್ವೇಸ್ ಇನ್ ಎಕ್ಸ್ಪ್ಲೋರೇಷನ್ ಅಂಡ್ ಮ್ಯಾನೇಜ್ಮೆಂಟ್ ಆಫ್ ಗ್ರೌಂಡ್ ವಾಟರ್ ಇನ್ ದಿ ಸ್ಟೇಟ್ಸ್ ಆಫ್ ಕರ್ನಾಟಕ, ಕೇರಳ ಅಂಡ್ ತೆಲಂಗಾಣದಲ್ಲಿ ಅವರು ವರ್ಕ್ ಮಾಡಿದ್ದಾರೆ. ಸೊ ಮೇಡಮ್ ಆಗಲೇ ಸುಮಾರು ಪಬ್ಲಿಕ್ ಇಂಟ್ರಾಕ್ಷನ್ ಪ್ರೋಗ್ರಾಮ್ಸ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಗ್ರೌಂಡ್ ವಾಟರ್ ಮ್ಯಾನೇಜ್ಮೆಂಟ್ ಅಲ್ಲಿ ಇನ್ನು ಬೇರೆ ಬೇರೆ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ರಿಸೋರ್ಸ್ ಪರ್ಸನ್ ಆಗೂ ಡೆಲಿವರ್ ಮಾಡಿದ್ದಾರೆ. ಸೊ ಅಂತ ಮೇಡಮ್ ಅವರ ಸೈಂಟಿಸ್ಟ್ ವಿಜ್ಞಾನಿಯನ್ನ ನಮ್ಮ ಈ ವಾಟರ್ ಅಂಡ್ ಜೆಂಡರ್ ಈಕ್ವಾಲಿಟಿ ಬಗ್ಗೆ ತಮ್ಮ ಅನಿಸಿಕೆನ ವ್ಯಕ್ತಪಡಿಸಬೇಕು ಅಂತ ಕೇಳ್ಕೊಳ್ತೀನಿ. ಬರೀ ಸ್ತ್ರೀಯರ ಮಹಿಳೆಯರಿಗೆ ಸಂಬಂಧಪಟ್ಟಿದ್ದಲ್ಲ, ಇಲ್ಲಿ ರೈತನ ರೋಲ್ ಕೂಡ ಅಷ್ಟೇ ಇದೆ. ಸೊ ಹಾಗಾಗಿ ಈ ಸಸ್ಟೈನಬಲ್ ಡೆವಲಪ್ಮೆಂಟ್, ಸುಸ್ಥಿರ ಜಲ ನಿರ್ವಹಣೆಯಲ್ಲಿ ಮಹಿಳೆಯ ಪಾತ್ರ ಹೇಗೆ ಅಂತ ನಾವು ಜಸ್ಟ್ ಒಂದು ಫ್ಯೂ ಸ್ಲೈಡ್ಸು, ಜಾಸ್ತಿ ಇಲ್ಲ ಹೆಚ್ಚು ಕಡಿಮೆ ಎಲ್ಲ ಹೇಳಿರೋದೆಲ್ಲ ಇಲ್ಲಿ ಬಂದ್ಬಿಟ್ಟಿದೆ, ಅದನ್ನೆಲ್ಲ ರಿಪೀಟ್ ಮಾಡಲ್ಲ ನಾನು. ಸೊ ನಮ್ಮ ಪಂಚಭೂತಗಳಲ್ಲಿ ಒಂದಾದ ಜಲ ನಮ್ಮೆಲ್ಲರ ಅವಿಭಾಜ್ಯ ಅಂಗ. ಪ್ರತಿಯೊಬ್ಬರಿಗೂ ಗೊತ್ತೇ ಇದೆ, ಜನಸಂಖ್ಯೆ ಹೆಚ್ಚುತ್ತಾ ಇದೆ. ಸೊ ಹಾಗಾಗಿ ಇದರದ್ದು ಜಾಗತಿಕ ಮಟ್ಟದಲ್ಲಿ ಗ್ಲೋಬಲ್ ವಾಟರ್ ಅವೈಲಬಿಲಿಟಿ ಇದೆ. 97% ಸಾಲ್ಟ್ ವಾಟರ್, ಅರೌಂಡ್ 3% ಫ್ರೆಶ್ ವಾಟರ್. ಆ ಫ್ರೆಶ್ ವಾಟರಲ್ಲಿ ಗ್ರೌಂಡ್ ವಾಟರ್ ನಂದು ಮೇಜರ್ 22% ಇದೆ. ಮಿಕ್ಕಿದ್ದೆಲ್ಲ ನಿಮಗೆ ಗ್ಲೇಷಿಯರ್ಸು, ಹಿಮಗಲ್ಲುಗಳು, ಆಮೇಲೆ ಈ ಲೇಕು, ರಿವರು ಅದೆಲ್ಲ ಲೆಸ್ ದ್ಯಾನ್ 1% ಆಗುತ್ತೆ. ಸೊ ಇಲ್ಲಿ ಗ್ರೌಂಡ್ ವಾಟರ್ ಇಂಪಾರ್ಟೆನ್ಸ್ ಹೇಗಿದೆ ಅಂತಂದರೆ, ನಾವು ಅದನ್ನು ಒಂದು 1970s ಬೋರ್ವೆಲ್ ತೆಗೆಯುವಂಥ ಆಂದೋಲನ ಬಂತು. ನಜೀರ್ ಸಾಹೇಬರು ಗೊತ್ತಿರಬೇಕು. ಸೊ ಆವಾಗ ಶುರು ಮಾಡಿದ್ದು ಎಲ್ಲಿವರೆಗೂ ಹೋಗ್ತಾ ಇದೆ ಅಂತಂದರೆ 1600 ಅಡಿ, 1800 ಅಡಿ. ಎಸ್ಪೆಷಲಿ ನಮ್ಮ ಕರ್ನಾಟಕದ ಸದರ್ನ್ ಮೋಸ್ಟ್ ಜಿಲ್ಲೆಗಳು ಏನೇನಿದೆ, ತುಮಕೂರು, ಕೋಲಾರ, ರಾಮನಗರ, ಬೆಂಗಳೂರು, ಎಲ್ಲ ಕಡೆ ಚಿಕ್ಕಬಳ್ಳಾಪುರ, ಇದೆಲ್ಲ ನಾವು ಮಿತಿ ಮೀರಿ ಬಳಕೆ ಮಾಡ್ತಾ ಇದ್ದೀವಿ. ಅಂದರೆ ಆಳದಲ್ಲಿ ಇರುವಂಥ ನೀರನ್ನು ಕೂಡ ಎತ್ತಿ ಅಲ್ಲಿಗೆ ನಾವು ಮರುಪೂರ್ಣ ಮಾಡ್ತಾ ಇಲ್ಲ. ನೆಲದಾಳದ ನೀರು ಅಷ್ಟು ಸುಲಭ ಅಲ್ಲ. ಇಟ್ ಟೇಕ್ಸ್ ಮಿಲಿಯನ್ಸ್ ಆಫ್ ಇಯರ್ಸ್ ಟು ರಿಕೂಪ್.